Derive the equation of a line through a given point and parallel to a given vector b, both in vector and Cartesian form. ಇಲ್ಲೊಂದು ಸ್ಟ್ರೈಟ್ ಲೈನ್ ಇದೆ. ಈ ಸ್ಟ್ರೈಟ್ ಲೈನ್ ಇದೆ ಎಂದು ಈ ಸ್ಟ್ರೈಟ್ ಲೈನ್ನ ಈಕ್ವೇಷನ್ ಕಂಡಿಬೇಕು. ಈ ಸ್ಟ್ರೈಟ್ ಲೈನ್ಗೆ ಒಂದು ವೆಕ್ಟರ್ ಪ್ಯಾರಲಲ್ ಆಗಿದೆ, ಅದು ಬಿ ಅನ್ನೋ ವೆಕ್ಟರು. ಆಮೇಲೆ ಈ ಸ್ಟ್ರೈಟ್ ಲೈನ್ ಮೇಲೆ ಅಂತ ಯಾವುದೋ ಒಂದು ಪಾಯಿಂಟ್ ಕೊಟ್ಟಿರ್ತಾರೆ. ಆ ಪಾಯಿಂಟ್ನ ಪೊಸಿಷನ್ ವೆಕ್ಟರ್ ಕೊಟ್ಟಿರ್ತಾರೆ. ಈ ಲೈನ್ನ ಈಕ್ವೇಷನ್ ಕಂಡಿಬೇಕು. So let this be the y-axis, let this be the z-axis, and let this be the x-axis, and this be the origin. ಇಲ್ಲಿ ಯಾವುದೋ ಒಂದು ವೆಕ್ಟರ್ ಇದೆ, ಆ ವೆಕ್ಟ್ರಿಗೆ ಬಿ ಅಂತ ಹೆಸರು ಕೊಟ್ಟಿದ್ದಾರೆ, ವೆಕ್ಟರ್ ಬಿ. ಈ ವೆಕ್ಟ್ರಿಗೆ ಒಂದು ಲೈನು ಪ್ಯಾರಲಲ್ ಆಗಿದೆ. ಈ ಲೈನ್ನ ಮೇಲೆ ಇರುವಂಥ ಯಾವುದೋ ಒಂದು ಪಾಯಿಂಟ್ ಎ ಅಂತ ಒಂದು ಪಾಯಿಂಟು. ಈ ಪಾಯಿಂಟ್ ಏನು ಅಂತ ಅವ್ರು ಕೊಟ್ಟಿರ್ತಾರೆ. ಅಂದರೆ ಪಾಯಿಂಟ್ ಎ ಏನಿದೆ ಅದ್ರ ಕೋಆರ್ಡಿನೇಟ್ಸ್ ಕೊಡ್ಬೋದು, ಅಥವಾ ಅದರ ಪೊಸಿಷನ್ ವೆಕ್ಟರ್ ಏನು ಅಂತ ಕೊಟ್ಟಿರ್ಬೋದು. ಪಾಯಿಂಟ್ ಎ ಏನು, ಪಾಯಿಂಟ್ ಏನು ಪೊಸಿಷನ್ ವೆಕ್ಟರ್ ಅಂದರೆ ಓ ಎ ಅನ್ನೋ ವೆಕ್ಟರ್ ಏನು ಅಂತ ಅದನ್ನು ಕೊಟ್ಟಿರ್ತಾರೆ. ಇದು ಬಿ ಅನ್ನೋ ವೆಕ್ಟರ್ ಏನು ಅಂತ ಅದನ್ನು ಕೊಟ್ಟಿರ್ತಾರೆ. ಈ ಲೈನ್ನ ಈಕ್ವೇಷನ್ ಕಂಡುಹಿಡಿಯಬೇಕು. ವಿ ಹ್ಯಾವ್ ಟು ಫೈಂಡ್ ದ ಈಕ್ವೇಷನ್ ಆಫ್ ದಿಸ್ ಲೈನ್. ದಿಸ್ ಲೈನ್ ಈಸ್ ಪಾಸಿಂಗ್ ಥ್ರೂ ಎ ಗಿವನ್ ಪಾಯಿಂಟ್ ಎ, and this line is parallel to the vector b vector. Now let A be a given point. Let capital A be a given point whose position vector is a vector and vector b the vector to which the line is parallel. Let A be a given point, ಇದು ಕೊಟ್ಟಿರುವಂಥ ಪಾಯಿಂಟ್, whose position vector is A. ಇದೇನಿದೆ ಓ ಎ ಜಾಯಿನ್ ಮಾಡಿದಾಗ ಒಂದು ವೆಕ್ಟರ್ ಬರುತ್ತಲ್ಲ, ಇದನ್ನು ಎ ವೆಕ್ಟರ್ ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಆ್ಯಂಡ್ ಬಿ, ಇದು ವೆಕ್ಟರ್ ಬಿ ದ ವೆಕ್ಟರ್ ಟು ವಿಚ್ ದ ಲೈನ್ ಈಸ್ ಪ್ಯಾರಲಲ್. ಇದು ವೆಕ್ಟರ್ ಬಿ, ಈ ವೆಕ್ಟ್ರಿಗೇನೆ ಈ ಲೈನ್ ಪ್ಯಾರಲಲ್ ಆಗಿರೋದು. ಈ ಲೈನ್ನ ಈಕ್ವೇಷನ್ ನಾವು ಕಂಡುಹಿಡಿಯಬೇಕಾಗಿರೋದು. ಈಗ ಈ ಲೈನ್ ಮೇಲೆ ಎಲ್ಲೋ ಒಂದು ಕಡೆ ಒಂದು ಪಾಯಿಂಟ್ ತಗೊಳ್ತೀವಿ ಪಿ ಅಂತ. ಲೆಟ್ ಪಿ ಬಿ ಎ ಪಾಯಿಂಟ್ ಆನ್ ದ ಲೈನ್. ಜಾಯಿನ್ ಓ ಆ್ಯಂಡ್ ಪಿ. Let OP vector is equal to R. ಇದನ್ನು R ಅಂತ ಅಂದ್ಕೊಳ್ಳೋಣ. ಇಲ್ಲಿ ಗಮನಿಸ್ಬೋದು, ಎ ಪಿ ವೆಕ್ಟರ್ ಏನಿದೆ ಇದು ಮತ್ತು ಬಿ ವೆಕ್ಟರ್ ಪ್ಯಾರಲಲ್ಲ. ಈ ಬಿ ವೆಕ್ಟರ್ ಇಡೀ ಲೈನ್ಗೆ ಪ್ಯಾರಲಲ್ಲೂ ಹೌದು. ಎ ಪಿ ಅನ್ನೋ ವೆಕ್ಟ್ರಿಗೂ ಬಿ ಅನ್ನೋ ವೆಕ್ಟರ್ ಪ್ಯಾರಲ್ ಅಂದರೆ ಅದನ್ನು ಒಪ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾವು ಏನು ಗಮನಿಸ್ಬೋದು ಅಂದರೆ ಎ ಪಿ ಆ್ಯಂಡ್ ಪಿ ಬಿ ದೇ ಆರ್ ಪ್ಯಾರಲಲ್ ಟು ಈಚ್ ಅದರ್. therefore vector AP is equal to some number into vector B. ಅಂದರೆ ಒಂದು ವೆಕ್ಟ್ರು ಎ ಅಂತ ಹಿಂಗಿದೆ ಅಂತ ಇಟ್ಕೊಳ್ರಿ, ಎ ವೆಕ್ಟರ್. ಮತ್ತೊಂದು ವೆಕ್ಟ್ರು ಈ ಥರ ಇದೆ ಅಂತ ಇಟ್ಕೊಳ್ರಿ, ಬಿ ಅಂತ ವೆಕ್ಟರ್.
ಎರಡು ಪ್ಯಾರಲಲ್ ಡೈರೆಕ್ಷನ್ ಸೇಮ್ ಇದ್ದಾವೆ, ಮ್ಯಾಗ್ನಿಟ್ಯೂಡಲ್ಲಿ ವ್ಯತ್ಯಾಸ. ಇದ್ರ ಮ್ಯಾಗ್ನಿಟ್ಯೂಡ್ ಏನಿದೆ ಅದು ಡಬಲ್ ಇರಬಹುದು. ಇದು ಡಬಲ್ ಇದ್ದಿದ್ದೇ ಆದಲ್ಲಿ ವೆಕ್ಟರ್ ಎ ಈಸ್ ಈಕ್ವಲ್ ಟು ವೆಕ್ಟರ್ ಏನಿದೆ ಇದನ್ನು 2 ಇಂದ ಮಲ್ಟಿಪ್ಲೈ ಮಾಡಿದರೆ ವೆಕ್ಟರ್ ಬಿ ಬರುತ್ತೆ. ಅಂದರೆ ಒನ್ ವೆಕ್ಟರ್ ಇಸ್ ಅ ಸ್ಕೇಲಾರ್ ಮಲ್ಟಿಪಲ್ ಆಫ್ ಅನದರ್, ಅಥವಾ ವೆಕ್ಟರ್ ಎ ಈಸ್ ಈಕ್ವಲ್ ಟು 2 ಇಂದ ಡಿವೈಡ್ ಮಾಡಿದರೆ 1/2 ಇಂಟು ವೆಕ್ಟರ್ ಬಿ. ಅಂದರೆ ಎರಡು ವೆಕ್ಟರ್ಸು ಒಂದಕ್ಕೊಂದು ಈ ಥರ ಪ್ಯಾರಲಲ್ ಆಗಿದ್ದರೆ ಒಂದು ವೆಕ್ಟ್ರನ್ನ ಯಾವುದೋ ಒಂದು ನಂಬರಿಂದ ಮಲ್ಟಿಪ್ಲೈ ಮಾಡಿದರೆ ಮತ್ತೊಂದು ವೆಕ್ಟ್ರ್ ಬರ್ತಾ ಇರುತ್ತೆ. ಒನ್ ವೆಕ್ಟ್ರ್ ಈಸ್ ಎ ಸ್ಕೇಲಾರ್ ಮಲ್ಟಿಪಲ್ ಆಫ್ ಅನದರ್. ಎರಡು ವೆಕ್ಟರ್ಸು ಒಂದಕ್ಕೊಂದು ಪ್ಯಾರಲಲ್ ಆಗಿದ್ದರೆ ಜ್ಞಾಪಕ ಇಟ್ಕೊಳ್ರಿ, ಒಂದು ವೆಕ್ಟ್ರನ್ನ ಯಾವುದೋ ಒಂದು ನಂಬರಿಂದ ಮಲ್ಟಿಪ್ಲೈ ಮಾಡಿದರೆ ಇನ್ನೊಂದು ವೆಕ್ಟ್ರ್ ಬರ್ತಾ ಇರುತ್ತೆ. ಸೊ ಇಲ್ಲಿ ಎ ಪಿ ಅನ್ನೋ ವೆಕ್ಟರ್ ಬಿ ಅನ್ನೋ ವೆಕ್ಟ್ರಿಗೆ ಪ್ಯಾರಲಲ್ ಆಗಿರೋದ್ರಿಂದ ಎ ಪಿ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಬಿ. ಸಬ್ಟ್ರಾಕ್ಷನ್ ಆಫ್ ವೆಕ್ಟರ್ಸಲ್ಲಿ ಹೇಳಿದ್ವಿ, ಏನು ಸಬ್ಟ್ರಾಕ್ಷನ್ ಆಫ್ ವೆಕ್ಟರ್ಸಲ್ಲಿ ಹೇಳಿದ್ವಿ, ವೆಕ್ಟರ್ ಎ ಬಿ ಅಂತ ಏನಿದೆ ಇದನ್ನು ವೆಕ್ಟರ್ ಒ ಬಿ ಮೈನಸ್ ವೆಕ್ಟರ್ ಒ ಎ ಅಂತ ಬರೀಬೋದು ಅಂತ. ವೆಕ್ಟರ್ಸ್ ಚಾಪ್ಟರ್ ಓದ್ಕೊಂಡಿರ್ಬೇಕಾಗತ್ತೆ. ಸೊ ಸಬ್ಟ್ರಾಕ್ಷನ್ ಆಫ್ ವೆಕ್ಟರ್ಸಲ್ಲಿ ಇದನ್ನು ಹೇಳಿ. ಸೊ ವೆಕ್ಟರ್ ಎ ಪಿ ಏನಿದೆ ಇದನ್ನು ಒ ಪಿ ಮೈನಸ್ ಒ ಎ ಅಂತ ಬರೀಬೋದು, ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ. ಒ ಪಿ ವೆಕ್ಟರ್ ಏನಿದೆ ಇದನ್ನು ಆರ್ ಅಂತ ಅಂದ್ಕೊಂಡಿದ್ದೀವಿ, ಆರ್ ವೆಕ್ಟರ್ ಮೈನಸ್ ಒ ಎ ಅಂತ ವೆಕ್ಟರ್ ಏನಿದೆ ಇದನ್ನು ಎ ಅಂದ್ಕೊಂಡಿದ್ದೀವಿ, ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಬಿ ವೆಕ್ಟರ್ ಮೈನಸ್ ಆರ್ ಸಿ ಕ್ರಾಸನ್ನು ಆರ್ ವೆಕ್ಟರ್ ಈಸ್ ಈಕ್ವಲ್ ಟು ಆರ್ ಸಿ ಕ್ರಾಸ್ ಪ್ಲಸ್ ಆಗುತ್ತೆ, ಎ ವೆಕ್ಟರ್ ಪ್ಲಸ್ lambda into b vector. So this is the equation of this line in the vector form. Vector r, what is the vector r? It is the position vector of any point on the line p. P is any point on the line. P may be here, 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 or anywhere on the line. So vector r is the position vector of the point P, that is vector OP is equal to vector R is equal to, what is small a? Small a vector. Small a vector is the position vector of the point A with respect to the origin. A is the given point, and plus lambda is any scalar, any number, into vector B. What is vector B? It is the vector to which the given line is parallel. So this is the vector equation of the line. Equation of the line ಫೈಂಡ್ ಔಟ್ ಮಾಡಿದ್ದೀವಿ ವೆಕ್ಟರ್ ಫಾರಮಲ್ಲಿ, ಕಾರ್ಟೀಷಿಯನ್ ಫಾರಮಲ್ಲೂ ಫೈಂಡ್ ಔಟ್ ಮಾಡಿರಿ ಅಂತ ಹೇಳಿದರೆ. ಈಗ ವೆಕ್ಟರ್ ಎ ಏನಿದೆ, ಈ ವೆಕ್ಟರ್ ಎ ಅಂತ ಏನಿದೆ ಆ ವೆಕ್ಟರ್ ಎನ ಕಾರ್ಟೀಷಿಯನ್ ಫಾರಮ್ ಅಥವಾ ಲೀನಿಯರ್ ಕಾಂಬಿನೇಷನ್ ಆಫ್ ಐ ಜೆ ಕೆ ಫಾರಮಲ್ಲಿ ಬರೆಯೋದಾದರೆ, ಲೆಟ್ ಎ ಈಸ್ ಈಕ್ವಲ್ ಟು x1i ಪ್ಲಸ್ y1j ಪ್ಲಸ್ z1k ಆದಲ್ಲಿ ವೆಕ್ಟರ್ ಎ ಅನ್ನೋದು. ಆಮೇಲೆ ವೆಕ್ಟರ್ ಬಿ ಏನಿದೆ ಅದನ್ನು ಎ ಐ ಪ್ಲಸ್ ಬಿ ಜೆ ಪ್ಲಸ್ ಸಿ ಕೆ ಅಂತ ಅಂದ್ಕೊಳ್ಳೋದಾದರೆ, ಆಮೇಲೆ ವೆಕ್ಟರ್ ಆರ್ ಏನಿದೆ ಅದನ್ನು ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝೆಡ್ ಕೆ ಅಂತ ಅಂದ್ಕೊಳ್ಳೋದಾದರೆ, ಆವಾಗ ಈ ವೆಕ್ಟರ್ ಫಾರಮ್ ಏನಿದೆ ಅದು ಯಾವ ಥರ ಕಾಣುತ್ತೆ? ವೆಕ್ಟರ್ ಆರ್ ಈಸ್ ಈಕ್ವಲ್ ಟು ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝೆಡ್ ಕೆ ಈಸ್ ಈಕ್ವಲ್ ಟು ವೆಕ್ಟರ್ ಎ ಈಸ್ x1i plus y1j plus z1k
ವೆಕ್ಟರ್ ಎ ಆಯಿತು ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ವೆಕ್ಟರ್ ಈಸ್ ಎ ಐ ಪ್ಲಸ್ ಬಿ ಜೆ ಪ್ಲಸ್ ಸಿ ಕೆ. ಎಲ್ ಎಚ್ ಎಸ್ ಸೇಮ್ ಇರುತ್ತೆ, ಈಸ್ ಈಕ್ವಲ್ ಟು x1i ಪ್ಲಸ್ y1j ಪ್ಲಸ್ z1k. ಇಲ್ಲಿ ಬ್ರ್ಯಾಕೆಟ್ಸ್ ಓಪನ್ ಮಾಡಿದರೆ ಪ್ಲಸ್ ಲ್ಯಾಂಬ್ಡಾ ಇಂಟು ಎ ಇಂಟು ಐ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ಜೆ ಪ್ಲಸ್ ಲ್ಯಾಂಬ್ಡಾ ಇಂಟು ಸಿ ಕೆ. ಎಲ್ ಎಚ್ ಎಸ್ ಎಲ್ಲಿರೋದೇನು ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝೆಡ್ ಕೆ. ಇಲ್ಲಿ x1i, ಇಲ್ಲಿ ಲ್ಯಾಂಬ್ಡಾ ಇಂಟು ಎ ಇಂಟು ಐ, ಇವೆರಡರಲ್ಲಿ ಐ ಕಾಮನ್ ಫ್ಯಾಕ್ಟರ್ ತೆಗೆದ್ರೆ x1 ಪ್ಲಸ್ ಲ್ಯಾಂಬ್ಡಾ ಎ ಇಂಟು ಐ ಪ್ಲಸ್ ಇವೆರಡು ಟರ್ಮ್ಸಲ್ಲಿ ಜೆ ಇದೆ, ಅವೆರಡರಲ್ಲಿ ಜೆ ಕಾಮನ್ ಫ್ಯಾಕ್ಟರ್ ತೆಗೆದ್ರೆ y1 ಪ್ಲಸ್ ಲ್ಯಾಂಬ್ಡಾ ಬಿ ಇಂಟು ಜೆ ಪ್ಲಸ್ ಇವೆರಡರಲ್ಲಿ ಕೆ ಕಾಮನ್ ಫ್ಯಾಕ್ಟರ್ ತೆಗೆದ್ರೆ z1 ಪ್ಲಸ್ ಲ್ಯಾಂಬ್ಡಾ ಸಿ ಇಂಟು ಕೆ ಕ್ಯಾಪ್. ಎಲ್ ಎಚ್ ಎಸ್ ಎಲ್ಲಿರೋದೇನು x1i ಪ್ಲಸ್ y1j ಪ್ಲಸ್ z1k. Now equating the coefficients of i cap, ಇಲ್ಲಿ i capನ ಕೋಎಫಿಷಿಯೆಂಟು ಎಕ್ಸು, ಇಲ್ಲಿ i capನ ಕೋಎಫಿಷಿಯೆಂಟ್ x1 ಪ್ಲಸ್ ಲ್ಯಾಂಬ್ಡಾ ಇಂಟು ಎ. ಸೊ ಈಕ್ವೇಟಿಂಗ್ ದೆಮ್ ವಿ ಗೆಟ್ x is equal to x1 plus lambda into a comma. Similarly, equating the coefficients of j cap, y is equal to y1 plus lambda b. Next, equating the coefficients of k cap, z is equal to z1 plus lambda into c. Bring x1 to LHS, x minus x1 is equal to lambda into a. Similarly here, bring y1 to LHS, y minus y1 is equal to lambda into b, and here z minus z1 is equal to lambda into c. Divide this equation by a, you get x minus x1 divided by a is equal to lambda, and here y minus y1 divided by b, dividing by b we get y minus y1 divided by b is equal to lambda. Divide this equation by c, you get z minus z1 divided by c is equal to lambda. ಇದು ಕೂಡ ಲ್ಯಾಂಬ್ಡಾಗೆ ಈಕ್ವಲ್, ಇದು ಕೂಡ ಲ್ಯಾಂಬ್ಡಾಗೆ ಈಕ್ವಲ್, ಇದು ಕೂಡ ಲ್ಯಾಂಬ್ಡಾಗೆ ಈಕ್ವಲ್. ಸೊ ಕ್ಲಬ್ಬಿಂಗ್ ದೆಮ್ ವಿ ಕ್ಯಾನ್ ರೈಟ್ x minus x1 is equal to a is equal to y minus y1 is equal to b, which is equal to z minus z1 divided by c. All of them are equal to lambda. So this is the equation of the line in the Cartesian form. Vector form ನಲ್ಲಿ ಲೈನ್ನ ಈಕ್ವೇಷನ್ r is equal to a plus lambda b. Cartesian form ಅಲ್ಲಿ ಲೈನ್ನ ಈಕ್ವೇಷನ್ x minus x1 divided by a is equal to y minus y1 divided by b is equal to z minus z1 divided by c is equal to lambda. This is the equation in the Cartesian form of the line, which is parallel to which vector? Which is parallel to the vector b, which is parallel to the vector b, where vector b is given by ai plus bj plus ck. ಇವುಗಳು a b c, a b c, and this is the equation of the line in the Cartesian form, which is passing through the point a, whose position vector is OA, or ಅದನ್ನು ಸ್ಮಾಲ್ ಎ ಅಂತ ಅಂದ್ಕೊಂಡಿದ್ದೀವಿ. ಆ ಸ್ಮಾಲ್ ಎ ಎಕ್ಸ್ ಐ ಪ್ಲಸ್ ವೈ ಜೆ, x1i ಪ್ಲಸ್ y1j ಪ್ಲಸ್ z1k, x1 y1 z1 ಇವುಗಳು x1 y1 z1. ಈ ಎಕ್ಸ್ ವೈ ಝೆಡ್ ಏನು, ದೇ ಆರ್ ದ
x, y, z, they are the components of the vector R. What is the vector R? Vector R is the position vector of the point P, the point, any point on the line. X, Y, Z ಅನ್ನೋದು ಅದು ಕಾಂಪೊನೆಂಟ್ಸ್ ಆಫ್ the point P. Point P is any point on the line, and x1, y1, z1 ಏನು, they are the components of the vector, components of the position vector of the given point A. And what are ABC? They are the components of the vector to which the line is parallel. So this is the equation of the line in the Cartesian form. ಸಾಮಾನ್ಯವಾಗಿ ಭಾಳಷ್ಟು ಕಡೆ ಈ ಲ್ಯಾಂಬ್ಡಾನ ಬರೆಯಲ್ಲ. ಈಕ್ವಲ್ ಟು ಲ್ಯಾಂಬ್ಡಾ ಅಂತ ಬರೀದೇ ಹೋದ್ರೂ ಮಾರ್ಕ್ಸ್ ಏನೋ ಕೊಡ್ತೀವಿ, ಆದರೆ ಅದು ಅರ್ಥಪೂರ್ಣವಾಗೋದು ಈಕ್ವಲ್ ಟು ಲ್ಯಾಂಬ್ಡಾ ಅಂತ ಬರೆದಾಗ್ಲೇ. ಓಕೆ.